ಬಂದಿರಲಿಲ್ಲ. ಹೀಗಾಗಿ ಸೋಮವಾರ ವಿಚಾರಣೆ ನಡೆಸುವಂತೆ ಎಸಿ ಜಡ್ಜ್ಗೆ ಮನವಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸದ್ಯ ಅನುಮತಿ ನೀಡಲು ನೋಡಿ, ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ಇಲ್ಲ. ನವೆಂಬರ್ 5ರಂದು ಮತ್ತೆ ಶಾಂತಿ ಸಭೆಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ಇರೋದಿಲ್ಲ. ನವೆಂಬರ್ 5ರಂದು ಮತ್ತೆ ಶಾಂತಿ ಸಭೆಗೆ ಈಗ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ನವೆಂಬರ್ 2ಕ್ಕೆ ಪಥಸಂಚಲನ ಮಾಡಬೇಕು ಅಂತ ಆರ್ಎಸ್ಎಸ್ನವರು ನಿರ್ಧಾರವನ್ನು ಮಾಡಿದ್ರು. ಇವತ್ತು ವಿಚಾರಣೆ ನಡೆಸಲಾಯಿತು. ಈಗ ಕೋರ್ಟ್ ಮತ್ತೆ ನವೆಂಬರ್ 5ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಅಲ್ಲಿ ಗೊತ್ತಾಗುತ್ತೆ ಏನು ಅಂತ. ಈಗ ಶಾಂತಿ ಸಭೆಗೆ ಕೋರ್ಟ್ ಸೂಚನೆ ಕೊಟ್ಟಿರೋದು ನವೆಂಬರ್ 5ಕ್ಕೆ ಶಾಂತಿ ಸಭೆಯನ್ನ ಮಾಡಿ. ಮತ್ತೆ ನೋಡಿ, ಮೊನ್ನೆ ಕೂಡ ಶಾಂತಿ ಸಭೆಯನ್ನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಒಮ್ಮತ ನಿರ್ಧಾರಕ್ಕೆ ಬಂದಿರಲಿಲ್ಲ. ಎಲ್ಲಾ ಸಂಘಟನೆಯ ಪ್ರಮುಖ ಮುಖಂಡರನ್ನ ಕರೆದು ಶಾಂತಿ ಸಭೆಯನ್ನ ಮಾಡಲಾಗಿತ್ತು. ಯಾವುದೇ ರೀತಿಯಾದಂತಹ ಒಮ್ಮತ ನಿರ್ಧಾರಕ್ಕೆ ಬಂದಿರಲಿಲ್ಲ. ಈಗ ಮತ್ತೆ ನವೆಂಬರ್ 5ರಂದು ಶಾಂತಿ ಸಭೆಯನ್ನ ಮಾಡಿ ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಭಾರಿ ಕುತೂಹಲವನ್ನ ಕೆರಳಿಸಿದಂತಹ ಚಿತ್ತಾಪುರದ ಆರ್ಎಸ್ಎಸ್ನ ಪಥಸಂಚಲನದ ಅನುಮತಿ ಹೈಕೋರ್ಟ್ನಲ್ಲಿ ಇವತ್ತು ಅದರ ವಿಚಾರ ಮುನ್ನೆಲೆಗೆ ಬಂದು 2ನೇ ತಾರೀಕಿಗೆ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನುಮತಿ ಇಲ್ಲ. ಅನುಮತಿ ಕೊಡೋದಕ್ಕೆ ಇಲ್ಲಿರುವಂತ ಕೆಲವು ಗೊಂದಲಗಳು, ಇದೆಲ್ಲವೂ ಕೂಡ ಮುಂದೆ ಸಮಾಜದ ಮೇಲೆ ಬೀರಬಹುದಾದಂತ ಪರಿಣಾಮ. ಇದನ್ನ ಗಮನದಲ್ಲಿ ಇಟ್ಕೊಂಡು ನ್ಯಾಯಾಧೀಶರು ಇಲ್ಲಿ ತಮ್ಮ ವಿಚಾರ ಏನು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಸಂಬಂಧ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಎಲ್ಲರೂ ಅಂದ್ಕೊಂಡಿದ್ರು ಹೈಕೋರ್ಟ್ ಅನುಮತಿಯನ್ನ ಕೊಡುತ್ತೆ 2ನೇ ತಾರೀಕು ನಡೆಯುವಂತ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅನ್ನೋದು. ಆದ್ರೆ ಶಾಕಿಂಗ್, ಹೈಕೋರ್ಟ್ ಹಿಂಗ್ ಹೇಳಿದೆ. ಮುಂದೇನು, ಯಾವ ಸಾಂಗವಾಗಿ ಸಾಗ್ತಾ ಇದೆ ಇದೆಲ್ಲವೂ? ಒಂದು ಸಣ್ಣ ರಿವ್ಯೂನ ನೋಡಬೇಕಾಗತ್ತೆ, ಹಿನ್ನೆಲೆಯನ್ನು ನೋಡಬೇಕಾಗತ್ತೆ ರಂಜಿತ್. ಮೊದಲನೇದಾಗಿ ಈ ಹಿಂದೆ ನಡೆದಂತ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನ ಮಾಡಬೇಕು. 30ನೇ ತಾರೀಕು ಕೋರ್ಟ್ ಡೇಟ್ ಪಾಸ್ ಮಾಡಿತ್ತು. ಇವತ್ತಿನ ದಿನ ಹಿಯರಿಂಗ್ ಮುಂದೂಡಲಾಗಿತ್ತು. ಇವತ್ತು ಹಿಯರಿಂಗ್ ನಡೆಯುತ್ತೆ. ನವೆಂಬರ್ 2ನೇ ತಾರೀಕಿಗೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ ತಿಳಿಸಿ ಅಂತ ಸರ್ಕಾರಕ್ಕೆ ಹಾಗೂ ಅರ್ಜಿದಾರರಿಗೆ ಈ ಹಿಂದೆ ಕೋರ್ಟ್ ತಿಳಿಸಿತ್ತು. ಇವತ್ತಿನ ಅಪ್ಡೇಟ್ ಅನ್ನ ನೋಡೋದಾಯ್ತು ಅಂದ್ರೆ ಶಾಂತಿ ಸಭೆ ಯಶಸ್ವಿಯಾಗಿ ನಡೆದಿಲ್ಲ. ಬದಲಾಗಿ ಒಂದಿಷ್ಟು ಕೋಲಾಹಲ ಆಯಿತು. ಒಮ್ಮತದಿಂದ ಯಾರೂ ಕೂಡ ಈ ಶಾಂತಿ ಸಭೆಯಲ್ಲಿ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಸುಮಾರು 8ರಿಂದ 10 ಆರ್ಗನೈಸೇಷನ್ಗಳು, ಸಂಸ್ಥೆಗಳು ಒಂದೇ ದಿನ ಅಂದ್ರೆ ನವೆಂಬರ್ 2ನೇ ತಾರೀಕಿನಂದು ಪಥಸಂಚಲನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿಂದ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿವರವನ್ನ ಆರ್ಗನೈಸೇಷನ್ಗಳಿಗೆ ತಿಳಿಸಲಾಗಿತ್ತಾದ್ರೂ ಕೂಡ ದಿನಾಂಕವನ್ನ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಯಾವ ಸಂಘ ಸಂಸ್ಥೆಗಳು ಕೂಡ ಅಷ್ಟರ ಮಟ್ಟಿಗೆ ಮನಸ್ಸು ಒಪ್ತಾ ಇಲ್ಲ. ಯಾರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಈ ಕಾರಣದಿಂದ ಶಾಂತಿ ಸಭೆ ಯಶಸ್ವಿ ಆಗಿಲ್ಲ ಅನ್ನೋ ಒಂದು ಮನವರಿಕೆಯನ್ನ ಈ ಮಟ್ಟಿಗೆ ಕೋರ್ಟ್ಗೆ ಮಾಡಿಕೊಟ್ಟಿರುವಂತದ್ದು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ರು. ಮತ್ತೊಂದು ಭಾಗದಲ್ಲಿ ಆರ್ಎಸ್ಎಸ್ ಪರ ಹಾಗೂ ಈ ಹಿಂದೆ ಆರ್ಎಸ್ಎಸ್ ಪಥಸಂಚಲನ ಮಾಡಬೇಕು ಅಂತ ಅರ್ಜಿಯನ್ನ ಯಾರು ಹಾಕಿದ್ರು ಅವ್ರ ಪರವಾಗಿ ವಾದ ಮಂಡಿಸ್ತಾ ಇರುವಂತಹ ಹಿರಿಯ ವಕೀಲರಾದ ಅರುಣ್ ಶಾಮ್ರವರು ಈಗಾಗಲೇ ತಿಳಿಸಿರುವಂತೆ ನವೆಂಬರ್ 2ನೇ ತಾರೀಕಿಗೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು, ಏನೆಲ್ಲ ಕಂಡೀಷನ್ಗಳನ್ನ ಸರ್ಕಾರ ಹೇರುತ್ತೆ, ಗೃಹ ಇಲಾಖೆ ಹೇರುತ್ತೆ, ಅದನ್ನ ಪಾಲಿಸೋದಕ್ಕೆ ಸಿದ್ಧರಿದ್ದೇವೆ. ಯಾವಾಗ ಮೊದಲೇ ಮಾಹಿತಿಯನ್ನ ಕೊಡಬೇಕು, ಏನೆಲ್ಲ ರೂಟ್ ಮ್ಯಾಪ್ ಅನ್ನ, ಏನೆಲ್ಲ ಗೈಡ್ ಲೈನ್ಸ್ ಅನ್ನ ನಮಗೆ ಕೊಟ್ಟಾಗ ನಾವು ಅದನ್ನು ಮಾಡ್ತೇವೆ ಅಂತ ತಿಳಿಸಿರುವಂತದ್ದು. ಎರಡೂ ಕಡೆ ವಾದಗಳನ್ನ ಆಲಿಸಿದ ನಂತರ ಶಾಂತಿ ಸಭೆಯನ್ನ ನವೆಂಬರ್ 5ಕ್ಕೆ ನಿಗದಿಪಡಿಸಬೇಕು ಅಂತ ಮಾತಾಗಿರುವಂತದ್ದು. ನವೆಂಬರ್ 5ಕ್ಕೆ ಶಾಂತಿ ಸಭೆ ಚಿತ್ತಾಪುರದಲ್ಲಿ ನಡಿಬೇಕಾ, ಬೆಂಗಳೂರಿನಲ್ಲಿ ನಡಿಬೇಕಾ? ಯಾಕಂದ್ರೆ ಎರಡೂ ವಿಚಾರಗಳ ಬಗ್ಗೆ ಮಾತು ಇರೋದ್ರಿಂದ ಬೆಂಗಳೂರಿನಲ್ಲಿ ನಡೆಸೋದಕ್ಕೆ ಅನುಮತಿಯನ್ನ, ಅವಕಾಶವನ್ನ ನೀಡಬೇಕು ಅಂತ ಈಗಾಗಲೇ ಕೇಳ್ಕೊಂಡಿರೋದ್ರಿಂದ ಎರಡೂ ತಂಡಗಳು ಅಂದ್ರೆ ಆರ್ಎಸ್ಎಸ್ ಪರವಾಗಿ, ಸರ್ಕಾರದ ಪರವಾಗಿ ಇಬ್ಬರು ವಕೀಲರು ಮಾತನಾಡಿಕೊಂಡು ಒಂದು ದಿನಾಂಕವನ್ನ ನಿರ್ಣಯ ಮಾಡಿ ನಿಗದಿಪಡಿಸಿ ಅದನ್ನ ಕೋರ್ಟ್ ಗಮನಕ್ಕೆ ತರಬೇಕು ಅಂತ ಈಗಾಗಲೇ ಹೇಳಿರೋದ್ರಿಂದ ಬಹುತೇಕ 5ನೇ ತಾರೀಕಿಗೆ ಈ ಒಂದು ಶಾಂತಿ ಸಭೆಯನ್ನ ನಿಗದಿಪಡಿಸುವಂತ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಶಾಂತಿ ಸಭೆ ಯಶಸ್ವಿ ಆಯಿತು ಅಂದ್ರೆ, ಹೈಕೋರ್ಟ್ ಅನುಮತಿಯನ್ನ ನೀಡಿತು ಅಂದ್ರೆ ಗೃಹ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಏನೆಲ್ಲ ಕ್ರಮಗಳನ್ನ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸೂಚಿಸುತ್ತೆ ಅದನ್ನ ಚಾಚು ತಪ್ಪದೆ ಪಾಲಿಸುವಂತ ಕೆಲಸ ಆರ್ಎಸ್ಎಸ್ ಪಥಸಂಚಲನ ಆಯೋಜನೆ ಮಾಡುವಂತ ತಂಡದ್ದಾಗಿರುತ್ತೆ. ಒಂದು ವೇಳೆ ಅನುಮತಿ ಸಿಗದೆ ಹೋದ್ರೆ ಮತ್ತೊಮ್ಮೆ ಅದನ್ನ ಅಪೀಲ್ ಮಾಡುವಂತ ಚಾನ್ಸಸ್ ಅನ್ನ ನೋಡ್ತಾ ಇರುವಂತದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್.
ಇನ್ನು ದಲಿತ ಪ್ಯಾಂಥರ್ಸ್ನ ಸದಸ್ಯರಾಗಿರುವ ಮಲ್ಲಪ್ಪ ಹೊಸಮನಿ ಅವರೀಗ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಮಲ್ಲಪ್ಪ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಕೇಳಿಸ್ತಾ ಇದೆ ಸರ್. ನಮಸ್ಕಾರ ಸರ್. ಓಕೆ ಮಲ್ಲಪ್ಪ ಅವರೇ, ಹೇಳಿ, ತಾವು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಕೋರ್ಟ್ ನಲ್ಲಿ ತಾವು ಮನವಿ ಸಲ್ಲಿಸಿದ್ದೀರಿ. ಹೈಕೋರ್ಟ್ ನಲ್ಲಿ ಇವತ್ತು ವಾದ ಪ್ರತಿವಾದ ಆದ ನಂತರ ಹೈಕೋರ್ಟ್ ಒಂದು ಆದೇಶಕ್ಕೆ ಬರುತ್ತೆ. ತಾವು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಸರ್, ನಾವು ಕೋರ್ಟಿನ ಮೇಲೆ ಬಹಳ ವಿಶ್ವಾಸ ಹೊಂದದಂತ ನಾವೆಲ್ಲ ಆರ್ಗನೈಸ್ದವರು. ಆದ್ರೆ ಕೋರ್ಟ್ ನಮಗೇನಪ್ಪ ಅಂದ್ರೆ ಒಂದೇ ದಿನನೇ ಎರಡು ಇವ್ರಿಗೆ ಏನಪ್ಪಾ ಅಂದ್ರೆ ಅನುಮತಿ ನೀಡ್ತಾರೆ ಅಂತೇಳಿ ಒಂದು ವಿಶ್ವಾಸ ಇದೆ ಸರ್ ನಮಗೆ. ತಮ್ಮ ವಿಚಾರ ಏನ್ ಸರ್? ಈಗ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅನುಮತಿಯನ್ನ ಕೊಡಬಾರ್ದು ಅನ್ನೋದು ತಮ್ಮ ವಿಚಾರ. ಶಾಂತಿ ಸಭೆಯಲ್ಲಿ ಏನೇನ್ ಚರ್ಚೆ ಆಯ್ತು? ಯಾಕೆ ಒಮ್ಮತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ಸರ್, ಶಾಂತಿ ಸಭೆಯಲ್ಲಿ ಎಲ್ಲನೂ ಒಳ್ಳೆ ರೀತಿಯಿಂದ ಶಾಂತಿ ಸಭೆ ಆಗಿತ್ತು ಸರ್. ನಮ್ಮದು ಒಂದು ಅಭಿಪ್ರಾಯ ಇತ್ತು. ನಾವು ಅವರಿಗೆ ನಾವು ಉದ್ದೇಶಪೂರ್ವಕವಾಗಿ RSS ಅವರಿಗೆ ಪಥಸಂಚಲನ ಮಾಡ್ಲಿಕ್ಕೆ ನಾವು ವಿರೋಧ ವ್ಯಕ್ತಪಡಿಸಿಲ್ಲ ಸರ್. ಆದ್ರೆ ನೋಂದಣಿ ಇರಲಾರ್ದಂತ ಸಂಘಟನೆಗೆ ಒಂದು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಇದು ಪಥಸಂಚಲನ ಮಾಡಿದ್ರೆ ಇಡೀ ಒಂದು ಜನಕ್ಕೆ ಭಯದ ವಾತಾವರಣ ಇರ್ತದೆ. ಯಾಕೆ ಭಯದ ವಾತಾವರಣ ನಿರ್ಮಾಣ ಆಗ್ತದೆ ಅಂದ್ರೆ, ಆ ಕ್ಷೇತ್ರದ ಶಾಸಕರಾದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತು RSS ಕಾರ್ಯಕರ್ತರಂತ ಕೊಲೆ ಬೆದರಿಕೆ ಹಾಕಿದ ಕಾರಣ ಅವರು ಕೊಲೆ ಮಾಡ್ತಾರಮ್ಮ ಭಯ, ನಮ್ಮ ಶಾಸಕರಿಗೆ ಕೊಲೆ ಮಾಡ್ತಾರೆ ಅಂತೇಳಿ ಇಡೀ ಕ್ಷೇತ್ರದ ಜನ ಒಂದು ಭಯದ ವಾತಾವರಣದಲ್ಲಿದ್ದ ಕಾರಣ ಈಗ ಏನಪ್ಪಾ ಅಂದ್ರೆ ಅವರಿಗೆ ಅಲ್ಲಿ ಸೇಮ್ ನಾವು. ಮಲ್ಲಪ್ಪ ಅವರೇ, ನಿಮ್ಮನ್ನ ಮಾತಾಡಿಸ್ತೀನಿ. ಮಲ್ಲಪ್ಪ ಅವರೇ, ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡು ವಾಪಸ್ ಬರ್ತೀನಿ. ವೆಲ್ಕಮ್ ಬ್ಯಾಕ್. ಕಲಬುರಗಿ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗುತ್ತಾ? ನವೆಂಬರ್ 5ನೇ ತಾರೀಕು ಸಂಜೆ 4 ಗಂಟೆಗೆ ಶಾಂತಿ ಸಭೆ ನಿಗದಿಯಾಗಿದೆ. ಎಜಿ ಶಶಿಕಿರಣ್ ಕಚೇರಿಯಲ್ಲೇ ನಡೆಯಲಿರುವ ಈ ಶಾಂತಿ ಸಭೆ ಜಡ್ಜ್ಗೆ ಮಾಹಿತಿಯನ್ನ ಎಜಿ ಶಶಿಕಿರಣ್ ಶೆಟ್ಟಿ ನೀಡಿದ್ದಾರೆ. ಕಲಬುರಗಿಯ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗುತ್ತಾ? ಇಲ್ಲಿ ದಲಿತ ಪ್ಯಾಂಥರ್ಸ್ ಹೇಳೋದು, ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ಮಾಡುವಂತಹ ಈ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡಬೇಡಿ. ಈಗಾಗಲೇ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವು ಸದಸ್ಯರು ಬೆದರಿಕೆಯನ್ನ ಹಾಕಿದ್ದಾರೆ. ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ, ಅವಕಾಶವನ್ನ ಕೊಡಬಾರದು ಅನ್ನೋದು. ಶಾಂತಿ ಸಭೆಯಲ್ಲಿ ಚರ್ಚೆಯಾಗಿ ಯಾವುದೇ ಒಂದು ಒಮ್ಮತಕ್ಕೆ ಬರದ ಕಾರಣದಿಂದ ನ್ಯಾಯಾಧೀಶರು ಹೇಳಿದ್ದಾರೆ, 5ನೇ ತಾರೀಕಿಗೆ ಮತ್ತೊಂದು ಶಾಂತಿ ಸಭೆ ಮಾಡಿ ಒಮ್ಮತ ಬಂದ್ರೆ ನಾವು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಗೊಂದಲದ ಗೋಚಲಾಗಿ ಹೋಗಿದೆ RSSನ ಪಥಸಂಚಲನದ ಪರ್ಮಿಷನ್ ವಿಚಾರ. ಇವತ್ತು ನ್ಯಾಯಾಧೀಶರು ಈ ಕುರಿತಾಗಿ ಒಂದು ಒಂದು ಆದೇಶವನ್ನ ರವಾನಿಸಿದ್ದಾರೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತೆ ಜಡ್ಜ್ಗೆ ಮಾಹಿತಿಯನ್ನ ಎಜಿ ಶಶಿಕಿರಣ್ ಶೆಟ್ಟಿ ನೀಡಿದ್ದಾರೆ. ಕಲಬುರಗಿಯ ಬದಲು ಬೆಂಗಳೂರಿಗೆ ಶಾಂತಿ ಸಭೆ ಶಿಫ್ಟ್ ಆಗುತ್ತಾ? ಇಲ್ಲಿ ದಲಿತ ಪ್ಯಾಂಥರ್ಸ್ ಹೇಳೋದು, ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ಮಾಡುವಂತಹ ಈ ಪಥಸಂಚಲನಕ್ಕೆ ಅವಕಾಶವನ್ನ ಕೊಡಬೇಡಿ. ಈಗಾಗಲೇ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಲವು ಸದಸ್ಯರು ಬೆದರಿಕೆಯನ್ನ ಹಾಕಿದ್ದಾರೆ. ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ, ಅವಕಾಶವನ್ನ ಕೊಡಬಾರದು ಅನ್ನೋದು. ಶಾಂತಿ ಸಭೆಯಲ್ಲಿ ಚರ್ಚೆಯಾಗಿ ಯಾವುದೇ ಒಂದು ಒಮ್ಮತಕ್ಕೆ ಬರದ ಕಾರಣದಿಂದ ನ್ಯಾಯಾಧೀಶರು ಹೇಳಿದ್ದಾರೆ, 5ನೇ ತಾರೀಕಿಗೆ ಮತ್ತೊಂದು ಶಾಂತಿ ಸಭೆ ಮಾಡಿ ಒಮ್ಮತ ಬಂದ್ರೆ ನಾವು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಗೊಂದಲದ ಗೋಚಲಾಗಿ ಹೋಗಿದೆ RSSನ ಪಥಸಂಚಲನದ ಪರ್ಮಿಷನ್ ವಿಚಾರ. ಇವತ್ತು ನ್ಯಾಯಾಧೀಶರು ಈ ಕುರಿತಾಗಿ ಒಂದು ಆದೇಶವನ್ನ ರವಾನಿಸಿದ್ದಾರೆ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತ